ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಪತ್ರಕರ್ತರ ವಲಯದಿಂದ ಒಂದು ಆಘಾತಕಾರಿಯಾದಂತಹ ಸುದ್ದಿ ಬರ್ತಾ ಇದೆ. ಆಘಾತಕಾರಿ ಅಂತ ಯಾಕೆ ಕರಿತೀನಿ ಅಂದರೆ, ಇಷ್ಟೆಲ್ಲ ವಿಡಿಯೋಗಳು ಬರ್ತವೆ, ಕ್ಯಾಮ್ರಾಗಳು ಎಲ್ಲ ಕಡೆ ಇರ್ತವೆ ಅಂದಾಗಲೂ ಸಹ ಈ ನೀಚರ ಮನಸ್ಥಿತಿ ಯಾವ ಮಟ್ಟಕ್ಕೆ ಧೈರ್ಯವಾಗಿರುತ್ತೆ ಅನ್ನೋದಕ್ಕೆ ಅದು ಆಘಾತಕಾರಿ ಅಂತ ಹೇಳ್ತಿದ್ದೀನಿ. ಅದನ್ನು ಬಿಟ್ಟರೆ ಇವರ ಈ ಕಚಡ ಮನಸ್ಥಿತಿ ಇವತ್ತು ನಿನ್ನೆದಲ್ಲ, ಇದು ಶತಮಾನಗಳದ್ದು. ಪಬ್ಲಿಕ್ ಟಿವಿಯ ವರದಿಗಾರ, ಪಬ್ಲಿಕ್ ಟಿವಿ ರಂಗನಾಥ್ ಅವನ ಶಿಷ್ಯನ ಜಾತಿ ವಿಷದ ಮನಸ್ಥಿತಿಯನ್ನು ಇವತ್ತು ನಾನು ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅದು ಯಾರು ಏನು ಅನ್ನೋ ವಿವರಗಳನ್ನು ಆಮೇಲೆ ಕೊಡ್ತೀನಿ. ಮೊದಲಿಗೆ ಅವನು ಬಳಸಿದ ಭಾಷೆಯನ್ನು ನಿಮಗೆ ಹೇಳ್ತೀನಿ. FIR ಅಲ್ಲಿರೋದು ಈ ಭಾಷೆ. ಏನು ಬಳಸ್ತಾನೆ ಅವನು? ಏನಲ್ಲೇ ನೀನು ಬಂದಿದ್ದೀಯಾ, ನಿನಗೆ ನೀನೇ ಬುದ್ಧಿವಂತ ಅಂತ ಅಂದ್ಕೊಂಡಿದ್ದೀಯಾ, ಏನೇ ಮಾಡಿದ್ರೂ ಕೀಳು ಜಾತಿನೇ, ಕೀಳು ಜಾತಿ ಬುದ್ಧಿ ಬಿಡಲ್ಲ, ಮಾದಿಗರ ಬುದ್ಧಿ ಲದ್ದಿ. ಆ ನಂತರ ಲೋಗೋಯಿಂದ ಆ ಮಾದಿಗ ಸಮುದಾಯದಿಂದ ಬಂದಿರುವಂತಹ ಇನ್ನೊಂದು ಪತ್ರಕರ್ತನ ಮೇಲೆ ಹಲ್ಲೆ ಮಾಡ್ತಾನೆ. ಇದು ಪಬ್ಲಿಕ್ ಟಿವಿಯಲ್ಲಿ ಸುದ್ದಿ ಆಗಿಲ್ಲ, ಯಾವ ಮಾಧ್ಯಮದಲ್ಲೂ ದೊಡ್ಡದಾಗಿ ಸುದ್ದಿ ಆಗಿಲ್ಲ. ಬಟ್ FIR ಆಗಿದೆ, ಹಲ್ಲೆ ಕೇಸು ಆಗಿದೆ, ಜಾತಿ ನಿಂದನೆ ಕೇಸು ಆಗಿದೆ. ಆದರೆ ಮಾಧ್ಯಮಗಳು ಚುಪ್. ಯಾಕೆಂದರೆ ಅವುಗಳ ಪ್ರಕಾರ ದಲಿತರ ಮೇಲೆ, ಅದರಲ್ಲೂ ಅಸ್ಪೃಶ್ಯ ಸಮುದಾಯದಿಂದ ಹೊಲೆಯರು ಅಥವಾ ಮಾದಿಗರ ಮೇಲೆ ಹಲ್ಲೆ ಆದರೆ ಅದು ಸಂಸ್ಕೃತಿಯ ರಕ್ಷಣೆ, ಅದೇ ನಡಿಬೇಕಾಗಿರೋದು. ಅವರು ಯಾರು ವಿದ್ಯೆಯನ್ನು ಕಲಿತು ಇಂತಹ ಕ್ಷೇತ್ರಗಳಿಗೆ ಬರೋದಕ್ಕೆ ಹಕ್ಕು ಯಾರು ಕೊಟ್ಟರು? ಅವ್ರಿಗೆ ವರ್ಣ ವ್ಯವಸ್ಥೆಯಲ್ಲಿ ಅದಕ್ಕೆ ಅವಕಾಶ ಇಲ್ಲ, ಮನುವಾದದಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಆದರೂ ಬಂದಿದ್ದಾರಲ್ಲ, ಅವರಿಗೆ ಹೀಗೆ ಆಗಬೇಕು ಅನ್ನೋದು ಈ ಕಚಡ ಮಾಧ್ಯಮಗಳ ಮನಸ್ಥಿತಿ. ಹಾಗಾಗಿ ಇದನ್ನು ಸುದ್ದಿ ಮಾಡಲ್ಲ. ಆದರೆ ನಮ್ಮ ಕೈಗೆ ಸಿಕ್ಕರೆ, ನಮ್ಮ ಗಮನಕ್ಕೆ ಬಂದರೆ, ಅದು ಎಷ್ಟೇ ರಿಸ್ಕ್ ಆಗಿರಲಿ, ನನ್ನ ಗಮನಕ್ಕೆ ಬಂದರೆ ನಾನು ಸುದ್ದಿ ಮಾಡ್ತೀನಿ. ಇವರ ಬಂಡವಾಳವನ್ನು ಬಯಲು ಮಾಡ್ತೀನಿ. ಸೊ ಹಾಗಾದರೆ ಪಬ್ಲಿಕ್ ಟಿವಿ ರಂಗನಾಥ್ ಶಿಷ್ಯ ಯಾರು ಏನು ಅನ್ನೋದನ್ನು ವಿವರವಾಗಿ ಹೇಳ್ತೀನಿ, ಕೇಳಿಕೊಳ್ಳಿ. ರಾಜ್ಯದ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ವಿದ್ಯಾಸಂಸ್ಥೆಗಳ ಮೇಲೆ ಇಡಿ ರೈಡ್ ಆಯಿತು ಮೊನ್ನೆ. ಆ ಸಂದರ್ಭದಲ್ಲಿ ಎಲ್ಲ ಪತ್ರಕರ್ತರು ಸೇರಿದ್ರು, ಎಲ್ಲ ಚಾನೆಲ್ ಪತ್ರಕರ್ತರು ಸೇರಿದ್ರು. ಅಲ್ಲಿಗೆ ಈ ನೀಚ ಮಂಜುನಾಥ್ ತಾಳಮಕ್ಕಿ ಅನ್ನುವಂಥವನು ಪಬ್ಲಿಕ್ ಟಿವಿಯ ಪತ್ರಕರ್ತನ ವೇಷದಲ್ಲಿರುವ ಕೋಮುವಾದಿ, ಜಾತಿವಾದಿ, ವಿಷಜಂತು ಪಬ್ಲಿಕ್ ರಂಗನ ಶಿಷ್ಯ ಹೋಗಿರ್ತಾನೆ. ಅಲ್ಲಿಗೆ ಜಿ ಟಿವಿಯಿಂದ ಇನ್ನೊಬ್ಬರು ಪತ್ರಕರ್ತ ಮಂಜುನಾಥ್ ಅಂತ, ಅವರ ಹೆಸರು ಮಂಜುನಾಥ್. ಇವನು ಮಂಜುನಾಥ್ ತಾಳಮಕ್ಕಿ ಪಬ್ಲಿಕ್ ಟಿವಿಯ ನೀಚನ ಹೆಸರು. ಜಿ ಕನ್ನಡ ನ್ಯೂಸ್ನ ಪತ್ರಕರ್ತನ ಹೆಸರು ಮಂಜುನಾಥ್ ಅಂತ. ಆತ ಮಾದಿಗ ಸಮುದಾಯದ ಪತ್ರಕರ್ತ, ಮಾದಿಗ ಸಮುದಾಯದಿಂದ ಬಂದಿರೋದು, ಕಷ್ಟಪಟ್ಟು ಓದಿದ್ದಾನೆ, ಆ ಕ್ಷೇತ್ರಕ್ಕೆ ಬಂದಿದ್ದಾನೆ, ಅಲ್ಲಿ ತನ್ನ ವೃತ್ತಿಯನ್ನು ಮಾಡ್ತಿದ್ದಾನೆ. ಬಟ್ ಇವ್ರಿಗೆ ಕಣ್ಣು ಉರಿಯುತ್ತೆ. ಒಂದು ಅಸ್ಪೃಶ್ಯ ಸಮುದಾಯದಿಂದ ಬಂದು ನಮಗೆ ಸಮಾನವಾಗಿ ನಿಂತ್ಕೊಳ್ತಾನಲ್ಲ ಅನ್ನೋದು ಅವರಿಗೆ ಎಲ್ಲಿಲ್ಲದ ಉರಿ. ಅದೇ ಉರಿಯಲ್ಲೇ ಈ ಮಂಜುನಾಥ್ ತಾಳಮಕ್ಕಿ ಜಗಳ ತೆಗಿತಾನೆ. ಆಗಲೇ ಅವನ ಬಾಯಲ್ಲಿ ಈ ಅಣಿಮುತ್ತುಗಳು ಬರೋದು. ಮತ್ತೆ ಹೇಳ್ತೀನಿ ಕೇಳಿ, ಏನು ಹೇಳ್ದ ಅವನು ಅಂತ. ಏನಲ್ಲೇ ನೀನು ಬಂದಿದ್ದೀಯಾ, ನಿನಗೆ ನೀನೇ ಮಹಾ ಬುದ್ಧಿವಂತ ಅಂದ್ಕೊಂಡಿದ್ದೀಯಾ, ಏನೇ ಮಾಡಿದರೂ ನೀನು ಕೀಳು ಜಾತಿನೇ, ಕೀಳು ಜಾತಿ ಬುದ್ಧಿ ಬಿಡಲ್ಲ, ಮಾದಿಗರ ಬುದ್ಧಿ ಲದ್ದಿ, ಅಷ್ಟು ಹೇಳ್ತಾನೆ. ಆ ನಂತರ ಅವನ ಪಬ್ಲಿಕ್ ಟಿವಿ ಲೋಗೋ ಇರುವಂತಹ ಮೈಕ್ ಇದೆಯಲ್ಲ, ಅದನ್ನು ತಗೊಂಡು ಮಂಜುನಾಥ್ ತಲೆಗೆ ಮತ್ತು ಕಿವಿಗೆ ಗಾಯ ಆಗೋ ಹಾಗೆ ಹೊಡಿತಾನೆ, ಗಾಯ ಮಾಡ್ತಾನೆ. ಆನಂತರ ಅದು ಕೇಸ್ ಆಗಿದೆ, ಈಗ ಅದೆಲ್ಲ ಓಕೆ. ಆದರೆ ಈ ಮಾಧ್ಯಮಗಳು ಎಲ್ಲಿ ಸತ್ತೋದವು? ಸಣ್ಣದಾಗಿ ಕಿಡಿ ಹಚ್ಚೋದಕ್ಕೆ ಮುಸ್ಲಿಮರ ವಿರುದ್ಧ ಸುದ್ದಿ ಸಿಕ್ಕರೆ ಸಾಕು, ದಲಿತ ರಾಜಕಾರಣಿಗಳು, ದಲಿತ ವ್ಯಕ್ತಿಗಳು, ದಲಿತ ಹೋರಾಟಗಾರರ ಬಗ್ಗೆ ಸುದ್ದಿ ಸಿಕ್ಕರೆ ಸಾಕು, ದಿನ ಬೆಳಗಾದರೆ ಬೆಳಗ್ಗೆಯಿಂದ ಸಂಜೆವರೆಗೂ 24 hours ಓಡಿಸ್ತಾರೆ. ಇದರ ಬಗ್ಗೆ ಇಲ್ಲ. ರಂಗನಾಥ್ ಹೇಳಬೇಕು, ಯಾಕೆ ನಿನ್ನ ಚಾನಲ್ನಲ್ಲಿ ಇದು ಸುದ್ದಿ ಮಾಡಿಲ್ಲ? ಮಾಡಿದ್ರೆ ಸಾಕ್ಷಿ ಸಮೇತ ತೋರಿಸು, ಮಾಡಿದ್ರೆ ಹಾಕು. ನನ್ನ ಗಮನಕ್ಕೆ ಬಂದಿಲ್ಲ, ನಾನು ಪೂರ್ತಿ ಹುಡುಕ್ಬಿಟ್ಟು ಬಂದು ಮಾತಾಡ್ತಾ ಇದ್ದೀನಿ. ಮಾಡಿಲ್ಲ, ಸುದ್ದಿ ಮಾಡಿಲ್ಲ, ನಿನ್ನ ಚಾನಲಲ್ಲೂ ಮಾಡಿಲ್ಲ. ನಿನ್ನಂತಹ ಮನಸ್ಥಿತಿಯ, ಕಚಡ ಮನಸ್ಥಿತಿಯ ಬೇರೆ ಚಾನಲ್ಗಳವರು, ಇಡೀ ಕನ್ನಡ ಮಾಧ್ಯಮ ಏನಿದೆ, ನ್ಯೂಸ್ ಚಾನಲ್ಗಳಲ್ಲಿ ಯಾರೂ ಸಹ ಅದನ್ನು ಜೋರಾಗಿ ತಗೊಂಡಿಲ್ಲ.
ಆದರೆ ಕೇಸ್ ಆಗಿದೆ, ಅಟ್ರಾಸಿಟಿ ಕೇಸು ಆಗಿದೆ, ಹಲ್ಲೆ ಕೇಸು ಆಗಿದೆ. ಅವನನ್ನು ಬಂಧಿಸಿದ್ದಾರೆ. ಮನೆಗೆ ಹೋಗಿ ಹನುಮಂತನಗರ, ತುಮಕೂರಿನ ಹನುಮಂತನಗರದಲ್ಲಿ ಅವನ ಮನೆ ಇದೆ, ಮನೆಗೆ ಹೋಗಿ ಅವನನ್ನು ಬಂಧಿಸಿ ಸ್ಥಳ ಮಹಜರು ಸಹ ಮುಗಿಸಿದ್ದಾರೆ ಪೊಲೀಸರು. ಇಲ್ಲಿಯವರೆಗೆ ಸುದ್ದಿ ಇಲ್ಲ. ನ್ಯಾಯಾಂಗ ಬಂಧನಕ್ಕೆ ಹಾಕಿದ್ದಾರೆ ಅವನನ್ನು. ಸೊ ಇದು ತುಮಕೂರಿನಿಂದ ಬರ್ತಾ ಇರುವಂತಹ ಪಬ್ಲಿಕ್ ಟಿವಿ ಅನ್ನುವಂತಹ ಜಾತಿ ಜಾಡ್ಯದಿಂದ ನರಳುತ್ತಾ ಇರೋ, ಧರ್ಮಾಂಧತೆಯಲ್ಲಿ ನರಳುತ್ತಾ ಇರೋ, ಪಬ್ಲಿಕ್ ರಂಗನಾಥನ ಮುಖ್ಯಸ್ಥ ಅಂತ ಕರೆಸ್ಕೊಳ್ಳುವಂತಹ ಆ ಚಾನಲ್ನಲ್ಲಿರುವ ಒಬ್ಬ ಜಾತಿವಾದಿ ರಿಪೋರ್ಟರ್ ಮಂಜುನಾಥ್ ತಾಳಮಕ್ಕಿ ಅನ್ನುವಂಥವನು ಮಾದಿಗ ಸಮುದಾಯದ ಪತ್ರಕರ್ತನ ಮೇಲೆ ನಡೆಸಿರುವಂತಹ ದೌರ್ಜನ್ಯ, ಜಾತಿನಿಂದನೇ ಹಲ್ಲೆ, ಇದು ತುಮಕೂರಿನಿಂದ ಬರ್ತಾ ಇದೆ. ಪರಮೇಶ್ವರ್ ಅವರ ಮೇಲೆ ಇಡಿ ದಾಳಿ ಆಗಿತ್ತಲ್ಲ, ಅವರ ಶಿಕ್ಷಣ ಸಂಸ್ಥೆಗಳ ಇಡಿ ದಾಳಿ, ಆ ಇಡಿ ದಾಳಿಯನ್ನು ಕವರ್ ಮಾಡೋದಕ್ಕೆ ಹೋಗಿದ್ದಂತಹ ಮಾದಿಗ ಸಮುದಾಯದ ಪತ್ರಕರ್ತ, ಜಿ ಕನ್ನಡ ನ್ಯೂಸ್ನ ಪತ್ರಕರ್ತನ ಮೇಲೆ ಈ ಮೇಲ್ಜಾತಿ ಅಂತ ಕರೆಸ್ಕೊಳ್ಳುವಂತಹ ಕೀಳು ಮನಸ್ಥಿತಿಯ ಪಬ್ಲಿಕ್ ಟಿವಿಯ ಪತ್ರಕರ್ತ ನಡೆಸಿರುವಂತಹ ಹಲ್ಲೆ. ಇದಿಷ್ಟು ಬಚ್ಚಿಡಲಾಗಿರುವಂತಹ ಸುದ್ದಿಗಳಲ್ಲಿ ಅಥವಾ ಬಚ್ಚಿಡುವಂತಹ ಸುದ್ದಿಗಳ ಪೈಕಿ ನಾವು ಹೆಕ್ಕಿ ತೆಗಿತಾನೆ ಇರ್ತೀವಿ ಅಂತ ತೋರಿಸೋದಕ್ಕೆ ಸುದ್ದಿ ಸರ್ಕಲ್ ಅಥವಾ ಭಾಗ್ಯನಾರಾಯಣ ಬೊಗ್ಗವರಪು ಗಮನಕ್ಕೆ ಬಂದರೆ ನಾವು ಬಿಡಲ್ಲ, ಖಂಡಿತ ಅದನ್ನು ಜನರ ಮುಂದೆ ಇಡ್ತೀವಿ. ಇಂಥ ಸುದ್ದಿಗಳು ಎಲ್ಲೇ ನಡೆದರೂ ನನ್ನ ಗಮನಕ್ಕೆ ತಗೊಂಬನ್ನಿ, ಅದನ್ನು ತೀವ್ರವಾಗಿ ಜನರ ಮುಂದೆ ಇಡೋಣ. ಯಾಕೆಂದರೆ ಈ ಮನುವಾದಿ ಮಾಧ್ಯಮಗಳು, ಕಚಡ ಮಾಧ್ಯಮಗಳು, ಮೋದಿಗೆ ಮಾರ್ಕೊಂಡಿರೋ ಮಾಧ್ಯಮಗಳು, BJPಗೆ ಮಾರ್ಕೊಂಡಿರೋ ಮಾಧ್ಯಮಗಳು, ಗೋಧಿ ಮಾಧ್ಯಮಗಳು, ಇವುಗಳನ್ನು ಸುದ್ದಿ ಮಾಡಲ್ಲ. ಅವರ ಪ್ರಕಾರ ಇದಿಷ್ಟಕ್ಕೆ ಅವನಿಗೆ ಕೇಸ್ ಆಗಬಾರ್ದಾಗಿತ್ತು, ಅವನ ಮೇಲೆ ಅವನಿಗೆ ಬಹುಮಾನ ಕೊಡಬೇಕಾಗಿತ್ತು, ಸನ್ಮಾನ ಮಾಡಬೇಕಾಗಿತ್ತು. ಯಾಕೆಂದರೆ ಅವನು ಆ ಸಂಸ್ಕೃತಿಯನ್ನು ರಕ್ಷಣೆ ಮಾಡ್ತಿದ್ದಾನೆ, ಜಾತಿ ವ್ಯವಸ್ಥೆಯ ರಕ್ಷಕ ಅವನು. ಇವರ ಪ್ರಕಾರ, ನಮ್ಮ ಪ್ರಕಾರ ಕೊಚ್ಚಡ ಹಲ್ಕಟ್ಟು ಅಷ್ಟೇ. ಇದಿಷ್ಟು ಅಲ್ಲಿಂದ ಬರ್ತಾ ಇರುವಂತಹ ಸುದ್ದಿ. ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇದ್ದೀವಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.